ಜೈ ಭಾರತ್, ವಂದೇ ಮಾತರಂ. ಈ ಡೊನಾಲ್ಡ್ ಟ್ರಂಪ್ ಅವರ ಆಡಳಿತ ಯಾರಿಗೆ ಹೆಚ್ಚು ಲಾಭ ಆಗ್ತದೆ ಹಾಗೂ ಯಾರಿಗೆ ಹೆಚ್ಚು ನಷ್ಟವಾಗ್ತದೆ, ಇದನ್ನು ಈಗಲೇ ಊಹಿಸಲು ಸಾಧ್ಯವಿಲ್ಲ. ಈ ಶತ್ರು ರಾಷ್ಟ್ರಗಳ ಜೊತೆ ಮಿತ್ರನು ಕೂಡ ಆಗ್ಬೋದು ಹಾಗೂ ಮಿತ್ರ ರಾಷ್ಟ್ರಗಳ ಜೊತೆ ಶತ್ರುನೂ ಆಗ್ಬೋದು. ಇರಾನ್ ಅಮೆರಿಕದ ಶತ್ರು ರಾಷ್ಟ್ರಗಳಲ್ಲಿ ಕೂಡ ಒಂದು. ಇರಾನ್ಗೆ ಯಾವ ರಾಷ್ಟ್ರಗಳು ಸಹಾಯ ಮಾಡುತ್ತದೆ, ಹೇಗೆ ಸಹಾಯ ಮಾಡುತ್ತಾರೆ ಹಾಗೂ ಯಾವ ರೀತಿ ಸಹಾಯ ಮಾಡುತ್ತಾರೆ, ಹೀಗೆ 10 ಹಲವು ವಿಚಾರಗಳ ಬಗ್ಗೆ ಆ ರಾಷ್ಟ್ರಗಳ ಮೇಲೆ ಅಮೆರಿಕ ಕಣ್ಣಿಡುತ್ತೆ. ಇನ್ನು ಇರಾನ್ ಇಸ್ರೇಲ್ನ ಶತ್ರು ರಾಷ್ಟ್ರನೂ ಕೂಡ ಹೌದು. ಹಾಗೆ ಇಸ್ರೇಲ್ ಹಾಗೂ ಅಮೆರಿಕ ಪರಮಾಪ್ತ ರಾಷ್ಟ್ರ ಕೂಡ ಹೌದು. ಈ ತ್ರಿಕೋಣಾಕಾರದ ವೈರತ್ವದಲ್ಲಿ ಭಾರತದ ಶಿಪ್ ಕಂಪನಿಗೆ ಅಮೆರಿಕ ಸ್ಯಾಂಕ್ಷನ್ ಹಾಕಿದೆ. ಭಾರತದ ಮಾರ್ಷಲ್ ಶಿಪ್ ಮ್ಯಾನೇಜ್ಮೆಂಟ್ ಎಂಬ ಹೆಸರಿನ ಈ ಶಿಪ್ ಕಂಪನಿಯನ್ನು ಅವರು ನಿಷೇಧಿಸಿದ್ದಾರೆ. ಅಮೆರಿಕದ ಆರೋಪ ಏನೆಂದರೆ, ಈ ಶಿಪ್ ಕಂಪನಿ ಇರಾನ್ ಹಾಗೂ ಚೀನಾದ ಜೊತೆ ಸಂಬಂಧವನ್ನು ಹೊಂದಿದೆ. ಆ 2 ರಾಷ್ಟ್ರಗಳು ಕೂಡ ನಮ್ಮ ಶತ್ರು ರಾಷ್ಟ್ರಗಳು. ನಮ್ಮ ಶತ್ರುವಿಗೆ ಈ ಕಂಪನಿ ಸಹಾಯ ಮಾಡುತ್ತಿದೆ. ಇವರು ಇರಾನಿನ ಸರಕುಗಳನ್ನು ಹಾಗೂ ಚೈನಾದ ಸರಕುಗಳನ್ನು ರಹಸ್ಯವಾಗಿ ಸಾಗುತ್ತಾರೆ. ಇವರು ದಾಖಲೆಗಳನ್ನು ಕೂಡ ಸರಿಯಾಗಿ ಒದಗಿಸಲ್ಲ, ನಕಲಿ ದಾಖಲೆಗಳನ್ನು ಒದಗಿಸುತ್ತಾರೆ. ಅಂದ್ರೆ ಯಾರ ಕಣ್ಣಿಗೆ ಕಾಣದೇ ಇರಲಿ ಅಂತ. ಅವರು ನಮ್ಮ ಕಣ್ಣಿಗೆ ಸಿಕ್ಕಿ ಬಿದ್ದಿದ್ದಾರೆ. ಇರಾನಿನ ಆರ್ಥಿಕತೆಯನ್ನು ಸುಧಾರಿಸಲು ಈ ಕಂಪನಿಯು ಕೂಡ ಸಹಕರಿಸುತ್ತಿದೆ. ನಾವು ಈಗ ಈ ಕಂಪನಿಯನ್ನು ನಾವು ನಿಷೇಧಿಸುತ್ತಿದ್ದೇವೆ. ಯಾವ ರಾಷ್ಟ್ರದ ಕಂಪನಿಗಳು ಚೀನಾ ಹಾಗೂ ಇರಾನ್ ಜೊತೆ ಒಂದು ಸಂಬಂಧ ಇಟ್ಟುಕೊಂಡು ನಮ್ಮ ಜೊತೆ ವ್ಯವಹರಿಸುತ್ತಾರೋ ಅವರಿಗೆ ನಾವು ಕೂಡ ಇದೇ ರೀತಿಯ ಒಂದು ನಿಷೇಧವನ್ನು ಹೇರುತ್ತೇವೆ ಅಂತ ಟ್ರಂಪ್ ಆಡಳಿತ ಗುಡುಗಿದೆ. ಇಲ್ಲಿ ಟ್ರಂಪ್ ಅವರ ಒಂದು ಮೈಂಡ್ ಸೆಟ್ಟೇ ಅರ್ಥವಾಗಲ್ಲ. ಭಾರತ ಹಾಗೂ ಇರಾನ್ ಜೊತೆ ಒಂದು ಉತ್ತಮವಾದ ಸಂಬಂಧವಿದೆ ಹಾಗೂ ಬ್ರಿಕ್ಸ್ ಸದಸ್ಯ ರಾಷ್ಟ್ರ ಕೂಡ ಹೌದು. ಇನ್ನು ಇರಾನಿನ ಚಾಬಹಾರ್ ಬಂದರನ್ನು ಭಾರತಕ್ಕೆ ಕೊಟ್ಟಿದ್ದಾರೆ. ಈ ಬಂದರಿಂದ ಭಾರತಕ್ಕೆ ತುಂಬಾ ಸಹಾಯವಾಗಿದೆ. ಇರಾನಿನ ಜೊತೆ ಸರಕು ಸಾಗಾಟಗಳನ್ನು, ಇರಾನ್ನ ಜೊತೆ ಈ ಸರಕುಗಳನ್ನು ಸಾಗಿಸಲು ಹಾಗೂ ಅಲ್ಲಿಂದ ಆಮದು ಮಾಡಲು ಕೂಡ ಇದೇ ಬಂದರನ್ನು ಉಪಯೋಗಿಸಲಾಗುತ್ತದೆ. ಇನ್ನು ಅಷ್ಟು ಮಾತ್ರವಲ್ಲ, ಭಾರತದ ಸರಕುಗಳನ್ನು ಅಫ್ಘಾನಿಸ್ತಾನಕ್ಕೆ ರವಾನಿಸಲು ಕೂಡ ಇದೇ ದಾರಿಯನ್ನು ಬಳಸಲಾಗುತ್ತೆ. ಇನ್ನು ಚೀನಾದ ವಿಷಯಕ್ಕೆ ಬರುವುದಾದ್ರೆ, ಈ 2 ರಾಷ್ಟ್ರಗಳ ಮಧ್ಯೆ ಭಿನ್ನಾಭಿಪ್ರಾಯ ಇರುವುದು ಸಹಜ. ಹಾಗಂತ ಈ 2 ರಾಷ್ಟ್ರಗಳು ಯಾವತ್ತೂ ಕೂಡ ವ್ಯಾಪಾರ ವಹಿವಾಟನ್ನು ನಿಲ್ಲಿಸಿಲ್ಲ. ಇತ್ತೀಚಿನ ದಿನಗಳಲ್ಲಿ ಈ 2 ರಾಷ್ಟ್ರಗಳ ಸಂಬಂಧವು ಕೂಡ ಸುಧಾರಣೆಯಾಗಿ ಕಾಣುತ್ತಿದೆ. ಭಾರತ, ಇರಾನ್, ಚೀನಾ ಈ 3 ರಾಷ್ಟ್ರಗಳು ಒಂದಕ್ಕೊಂದು ಸಂಬಂಧವನ್ನು ಹೊಂದಿದಾಗ ಸಹಜವಾಗಿಯೇ ಭಾರತದ ಶಿಪ್ ಕಂಪನಿಗಳು ಕೂಡ ಸಂಬಂಧವನ್ನು ಕೂಡ ಹೊಂದುತ್ತೆ. ಆದರೆ ಇಲ್ಲಿ ಟ್ರಂಪ್ ಸರ್ಕಾರದ ನಿಲುವೇ ವಿಭಿನ್ನ. ಈ ಕಂಪನಿಯನ್ನು 2019ರಲ್ಲಿ ಪ್ರಾರಂಭವಾಯಿತು. ಪ್ರಾರಂಭದಲ್ಲಿ 40 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪ್ರಾರಂಭವಾದ ಈ ಕಂಪನಿ ಇವತ್ತು ದೊಡ್ಡ ಮಟ್ಟದಲ್ಲಿ ಬೆಳೆದು ನಿಂತಿದೆ. ಇದು ಮುಂಬೈ ಮೂಲದ ಕಂಪನಿ. ಇಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಭಾರತಕ್ಕೂ ಕೂಡ ಇಂಡೈರೆಕ್ಟ್ ಆಗಿ ಮೆಸೇಜ್ ಕೊಡ್ತಾ ಇದ್ದಾರಾ, ನೀವು ನಮ್ಮ ಶತ್ರು ರಾಷ್ಟ್ರಗಳ ಜೊತೆ ಕೈ ಜೋಡಿಸಬೇಡಿ, ನಮ್ಮ ಜೊತೆ ಕೈ ಜೋಡಿಸಿ. ನಮ್ಮ ಶತ್ರು ರಾಷ್ಟ್ರಗಳ ಜೊತೆ ಕೈ ಜೋಡಿಸಿದ್ರೆ ನಾವು ಕೂಡ ಈ ಶತ್ರು ರಾಷ್ಟ್ರಗಳ ಜೊತೆ ಹೇಗೆ ವರ್ತಿಸುತ್ತೇವೋ ಅದೇ ರೀತಿ ನಿಮ್ಮ ಜೊತೆ ನಾವು ವರ್ತಿಸಬೇಕಾಗುತ್ತದೆ ಅಂತ ಹೇಳಿ ಏನಾದ್ರೂ ಇಂಡೈರೆಕ್ಟ್ ಆಗಿ ಮೆಸೇಜ್ ಕೊಡ್ತಿದ್ದಾರಾ ಗೊತ್ತಿಲ್ಲ. ಇದಕ್ಕೆಲ್ಲ ಮುಂಬರುವ ದಿನಗಳಲ್ಲಿ ಒಂದು ಸ್ಪಷ್ಟ ಉತ್ತರ ಸಿಗಲಿದೆ.